ಅತ್ತೆ ನಾನು ಕಡೆ ಹೋಗ್ತಾ ಇದ್ದೀನಿ, ಒಂದು 1000 ರೂಪಾಯಿ ದುಡ್ಡಿದ್ರೆ ಕೊಡ್ತೀರಾ? ನಾನು ಸಾಯಂಕಾಲ ಬಂದ ತಕ್ಷಣ ವಾಪಸ್ ಕೊಟ್ಬಿಡ್ತೀನಿ. ತಗೋ. ಥ್ಯಾಂಕ್ಸ್ ಅತ್ತೆ, ನಾನು ಸಾಯಂಕಾಲ ಬಂದ ತಕ್ಷಣ ನಿಮ್ಗೆ ವಾಪಸ್ ಕೊಡ್ತೀನಿ, ಸರಿನಾ? ಬರ್ತೀನಿ. ಅತ್ತೆ ತಗೊಳ್ಳಿ ನಿಮ್ಮ ದುಡ್ಡು. ನಿಮ್ಮ ಮಗ ಅಕೌಂಟ್ಗೆ ಹಾಕಿದ್ರು, ನಾನೇನು ಇದನ್ನು ಬಳಸ್ಕೊಂಡಿಲ್ಲ, ತಗೊಳ್ಳಿ. ಇದೇನೇ ನಾನು 1000 ಕೊಟ್ಟಿದ್ರೆ 2000 ಕೊಟ್ಟಿದ್ಯಾ ನೀನು? ಅಯ್ಯೋ ಅದೇನೋ ನನಗೂ ಗೊತ್ತಿಲ್ಲ ಅತ್ತೆ, ನೀವು ಕೊಟ್ಟಿದ್ದು 1000ನ ಇದೇ ಪರ್ಸಲ್ಲಿ ಇಟ್ಟ, ತೆಗೆದು ನೋಡಿದ್ರೆ 2000 ಆಗ್ಬಿಟ್ಟಿದೆ. ಏನೇ ಆದ್ರೂ ಅದು ನಿಮ್ಮ ದುಡ್ಡಲ್ವಾ, ಬೇರೆಯವ್ರ ದುಡ್ಡನ್ನ ನಾವು ಇಟ್ಕೊಳ್ಳೋಕೆ ಚೆನ್ನಾಗಿರಲ್ಲಲ್ವಾ, ಅದಕ್ಕೆ ನಿಮಗೆ ಕೊಟ್ಟೆ, ನೀವೇ ಇಟ್ಕೊಳ್ಳಿ. ಹೌದಾ? ದುಡ್ಡು ಡಬಲ್ ಹೋಗ್ಬಿಟ್ಟಿದ್ಯಾ? ನನಗೇನಕ್ಕೆ ಬಿಡು, ನನಗೂ 1000 ಲಾಭ ಆಯ್ತಲ್ಲ. ಅತ್ತೆ ನಂಗೊಂದು 5000 ದುಡ್ಡಿದ್ರೆ ಕೊಡ್ತೀರಾ? ಹೊರಗಡೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಬಂದ ತಕ್ಷಣ ಕೊಟ್ಬಿಡ್ತೀನಿ. ತಗೋ. ಥ್ಯಾಂಕ್ಸ್ ಅತ್ತೆ, ನಾನು ಹೋಗಿ ಬರ್ತೀನಿ, ಸಾಯಂಕಾಲ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅತ್ತೆ ನಮ್ಮ ಅಪ್ಪನೇ ಅಕೌಂಟಿಗೆ ದುಡ್ಡು ಹಾಕಿದ್ರು, ನಿಮ್ಮ ದುಡ್ಡೇನು ಬಳಸ್ತಿಲ್ಲ, ತಗೊಳ್ಳಿ ಅತ್ತೆ. ಕೊಡು. ಇದೇನೇ ನಾನು 5000 ಕೊಟ್ರೆ 10000 ಕೊಟ್ಟಿದ್ಯಾ? ಅಯ್ಯೋ ಅದೇನೋ ನನಗೂ ಗೊತ್ತಿಲ್ಲ ಅತ್ತೆ, ನೀವು 5000 ದುಡ್ಡನ್ನ ಇದೇ ಬ್ಯಾಗಲ್ಲಿ ಇಟ್ನ, ತೆಗೆದು ನೋಡಿದ್ರೆ 10000 ಆಗ್ಬಿಟ್ಟಿದೆ. ಹೆಂಗಿದ್ರು ಆ ದುಡ್ಡು ನಿಮ್ದೇ ಅಲ್ವಾ, ನನ್ಗೇನ್ಕೆ ಅಂದ್ಬಿಟ್ಟು ನಾನು ನಿಮ್ಗೆ ಕೊಟ್ಟೆ, ನೀವೇ ಇಟ್ಕೊಳ್ಳಿ. ನೀನ್ ನಿಜಾನೇ ಹೇಳ್ತಾ ಇದ್ಯಾ? ಅಯ್ಯೋ ನಿಜಾನೇ ಅತ್ತೆ ನಾನು ಹೇಳ್ತಿರೋದು, ಅದೆಲ್ಲ ನನ್ಗೇನಕ್ಕೆ ಬಿಡಿ, 5000 ಲಾಭ. ಹಾ ಹೊರಗಡೆ ಹೋಗ್ತಾ ಇದ್ದಾಳೆ, ಇವತ್ತು 50,000 ದುಡ್ಡು ಕೊಡೋಣ, 50,000 ಲಾಭ ಬರುತ್ತೆ ನನಗೆ. ಇದೇನು ಇವತ್ತು ಇವಳು ದುಡ್ಡೇ ಕೇಳ್ದೇನೆ ಹೋಗ್ತಾ ಇದ್ದಾಳಲ್ಲ. ಸೌಜು ನಿಂತ್ಕೊಳ್ಳೆ ಇಲ್ಲಿ. ಹಾ ಅತ್ತೆ, ಇದ್ರಲ್ಲಿ 50,000 ಇದೆ, ತಗೋ ಬ್ಯಾಗಲ್ಲಿ ಇಟ್ಕೋ. ಸರಿ ಅತ್ತೆ, ನಂಗೆ ಟೈಮ್ ಆಗ್ತಾ ಇದೆ, ನಾನಿನ್ ಬರ್ತೀನಿ. ಇವಳೇನು ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ದಿನ ಬೇಗ ಬಂದ್ಬಿಡ್ತಾ ಇದ್ಲು, ಯಾಕೆ ಇವತ್ತು ಇಷ್ಟೊತ್ತು ಬರ್ತಾ ಇದ್ದಾಳೆ? ಬಂದ್ಲು. ಬಂದ್ಯಾ? ಕೊಡು ಕೊಡು, ನನ್ನ ದುಡ್ಡು ಕೊಡು ಫಸ್ಟು. ಹಾ ಅತ್ತೆ, ದುಡ್ಡಾ? ಅಯ್ಯೋ ಇಲ್ಲ ಅತ್ತೆ, ನಿಮ್ ದುಡ್ಡು ಸತ್ತೋಗಿದೆ ಅನ್ಸುತ್ತೆ. ಏನೋ ದುಡ್ಡು ಸತ್ತೋಗಿದ್ಯಾ? ಸುಳ್ಳು ಹೇಳ್ಬೇಡ ಕಣೆ, ದುಡ್ಡು ಎಲ್ಲಾದ್ರೂ ಸತ್ತೋಗುತ್ತಾ? ನಾನು ಯಾಕತ್ತೆ ಸುಳ್ಳು ಹೇಳಿ? ನೆನ್ನೆ ನಿಮ್ ದುಡ್ಡು ಡಬಲ್ ಆಯ್ತು ಅಂತ ಕೊಟ್ಟಾಗ ಹಾಗೆ ಇಸ್ಕೊಂಡ್ರೆ, ಮೊನ್ನೆನೂ ನಿಮ್ ದುಡ್ಡು ಡಬಲ್ ಆಯ್ತು ಅಂತ ಕೊಟ್ಟಾಗ ಇಸ್ಕೊಂಡ್ರೆ, ಇವಾಗ ನಿಮ್ ದುಡ್ಡು ಕಾಣಿಸ್ತಾ ಇಲ್ಲ, ಸತ್ತೋಗಿದೆ ಅನ್ಸುತ್ತೆ. ನಾನು ನಿಜನೇ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀವು ಮೊನ್ನೆ ನೆನ್ನೆ ಹೆಂಗ್ ಒಪ್ಕೊಂಡ್ರೆ ಇವತ್ತು ಹಂಗೆ ಒಪ್ಕೋಬೇಕಷ್ಟೇ. ಹಾ ನನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಳ್ಳೋಕೋಸ್ಕರನೇ ಇವಳು ಈ ತರ ಮಾಡಿದ್ಲಾ? ಹೆಂಗೋ 50,000 ಲಾಭ ಆಯ್ತು.